ನಿನ್ನೆ ಅದು ಇದ್ರ ರಿಪೇರಿಗೆ ಬಂದೈತ್ರಿ ಅದು. ಶಿವನಿಂಗನ ಹೇಳ್ರಿ ಸರ್. ನಾನು ನಿಮ್ಮನ್ನ ಭಾಳ ನಾನು ಸಣ್ಣ ಇರುವಾಗಿಂದ ನೋಡ್ಕೊತ ಬಂದಿದ್ದೈತಿ. ಹೌದು ಏನಂತಂದ್ರೆ ನೀವೆಲ್ಲ ವೇಷ ಹಾಕೊಂಡು ಪಾತ್ರ ಮಾಡ್ತಿದ್ರಿ. ಪಾತ್ರ ಮಾಡ್ತಿದ್ರಲ್ಲ, ಅವಾಗ ಸಣ್ಣರವಾಗಿ ನೋಡಿದ್ದು ನಾನು. ಹೌದ್ರಿ. ಅದ್ರ ಬಗ್ಗೆ ಒಟ್ಟು ನಿಮ್ಮ ಅದು ಪೂರಾ ನಿಮ್ಮ ಅದು ನೀವೇನದ ನಿಮ್ಮ ಕುಟುಂಬ ಎಲ್ಲ ಅದನ್ನ ಮಾಡ್ಕೊತ ಬಂದಿತ್ತಲ್ಲ? ಹಾಂ, ನಮ್ಮ ವಂಶ ಪರಂಪರೆ ಅದ ರೀ. ಕಲಾಗಾರ ನಾವು ವೇಷ ಮಾಡೋದು, ಪಾತ್ರ ಮಾಡೋದು, ಅದರ ಮೇಲೆ ನಮ್ಮ ಉಪಜೀವನ ರೀ. ಅದು ಪಾತ್ರ ಹಳ್ಳಿ ಒಳಗೆ ಅವಾಗೇನು ಪಿಕ್ಚರ್ ಇದ್ರಿಕಿಲ್ರಿ, ಟಿ ವಿ ಇದ್ರಿಕಿಲ್ಲ, ಮೊಬೈಲ್ ಇದ್ರಿಕಿಲ್ಲ. ಅಂದರೆ ಇಂಥ ಊರಲ್ಲಿ ಬರೋದು, ಊರೆಲ್ಲರ ಗುಡಿ ದೇವಸ್ಥಾನ ಇರ್ತೈತಲ್ಲ ಅಂತೇಳಿ ಇರೋದು, ಇದ್ದು ಒಂದು ಲಂಕಾದಾನ, ಒಂದು ಭಸ್ಮಾಸುರ ಮೂವಿನಿದು, ಆಮೇಲೆ ಒಂದು ಪರಮೇಶ್ವರದು, ಮತ್ತು ಬಸವಣ್ಣವ್ರ ಚರಿತ್ರೆ, ಎಲ್ಲ ಚರಿತ್ರೆಗಳು ಮಾಡ್ತಿದ್ವಿ ಕೀರ್ತನ ಮುಖಾಂತರ. ಅದೇ ಒಂದು ಬಣ್ಣ ಹಚ್ಚಿಕೊಂಡು, ಒಂದು ಮುಖದಲ್ಲೇ ಈ ಕಡೆ ಪರಮಾತ್ಮ, ಈ ಎಡಗಡೆ ಪಾರ್ವತಿ, ಜನರಿಗೆ ಒಂದು ಮನರಂಜನೆ ಕಾರ್ಯಕ್ರಮ ಮಾಡ್ತಿದ್ದೀವಿ. ಮಾಡಿ ಆಮೇಲೆ ಒಂದು 8-10 ದಿವಸ ಗಂಟೆ ಮಾಡಿ ಆಮೇಲೆ ಪಟ್ಟಿ ಮಾಡಿಕೊಂಡು ಊರಾಗ ಅದರಾಗ ಉಪಜೀವನ ಮಾಡ್ತಿದ್ದೀವಿ ರೀ. ಹಿಂಗೆ ದಮ್ಮಡಿ ಇಟ್ಕೊಳ್ಳೋದ್ರಿ, ಅದನ್ನು ವಚನ ಸರ್ವಜ್ಞ ಅವು ವಚನ ಅನ್ಕೋತ ಮನೆ ಅಡ್ಡಾಡ್ಕೊಂಡು ಒಬ್ರು ಮನೆಯಾಗ ಅಕ್ಕಿ ನೆಡ್ತಾರೆ, ಭತ್ತ ನೆಡಿದ್ರು, ರೊಟ್ಟಿನ ಕೊಡ್ತಿದ್ರು, ಏನೋ ಹಂಗೆ ಉಪಜೀವನ ಅರಿವಿ ಕೊಡ್ತಿದ್ರು. ಈಗ ನೀವು ಅದನ್ನ ಮಾಡ್ಕೊಂತ ಬಂದಿರಲ್ಲ, ಅದನ್ನ ನೀವು ಕಲಿಯಾಕೆ ಏನಾರು ಗುರುಗಳ ಹತ್ರ ಅದು ಹೋಗ್ತಿದ್ರಿ? ನಮ್ಮ ಮನೆಯಲ್ಲೂ ರೀ, ನಮ್ಮ ಶಾಲೆ ನಮ್ಮ ತಂದೆಯವ್ರ ನಮ್ಗೆ ಕಲಿಸಿದ್ರಿ. ನಮ್ಮ ವಂಶ ಪರಂಪರೆ ಹಿಂಗೆ ಬಂದಿದ್ರಿ. ಅದು ಒಬ್ಬರು ನೋಡಿ ಒಬ್ಬರು ಹಿಂಗೆ ರೀ. ಈಗ ನಮ್ಮ ಅಪ್ಪ ಅವ್ರಿಗೆ ನೋಡ್ರಿ ನಮ್ಗೆ ಕಲಿಸಿದ್ರು. ನಮ್ಮ ಅಪ್ಪವ್ರು ನಮ್ಗೆ ಕಲಿಸಿದ್ರಿ. ನಾವು ಶಾಲೆಗೆ ಹೋಗಿಲ್ಲ ರೀ, 2ನೇ ಶಾಲೆಗೆ ಹೋಗಿದ್ನ ಅಷ್ಟೇ. ಆಮೇಲೆ ಈಗ ನಮ್ಮ ತಂದೆಯವರ ಹಾರ್ಮೋನಿಯಂ ಕಲಿಸಿದ್ರಿ. ಆಮೇಲೆ ನಮ್ಮ ತಂದೆಯವರ ತಬಲಾ ಕಲಿಸಿದ್ದು. ಈಗ ನಾವು ಕಲ್ತೀವಿ ನಮ್ಮ ಮಕ್ಕಳಿಗೆ ನಾವು ಕಲಿಸೋದ್ರಿ. ಅಂದರೆ ಹೇಳೋರು ನಮ್ಮ ಜನ ಏನೈತಲ್ಲ ವಿಶೇಷ, ನಾವು ಶಾಲೆಗೆ ಹೋಗೋದಿಲ್ಲ ಅಂತ್ರಿ. ಅದು ಬಡ್ಡಿ ಅಂತ್ರಿ, ಬುನಾದಿ ಅಂತ್ರಿ. ಅದು ಶಾಲೆ ಅನ್ನೋದು ಕಡಿಮೆ ರೀ. ನಮ್ಮ ಮನೆಯಲ್ಲೇ ಐತಲ್ಲ ರೀ ನಮ್ಮ ಶಾಲೆ. ನಾವೇ ಕಲಾಗಾರದೇವಲ್ಲ, ನಾವೇ ಜನರಿಗೆ ಮತ್ತೊಬ್ರು ಹೇಳ್ತೇವೆ. ನೀವು ನಮ್ಗೆ ಒಂದು ಸರಿ ನಮ್ಮ ಹುಲಿಕೊತ್ತಲ್ದಾಗ ಒಂದು ದಿವ್ಸ ಮಳೆಯಾಗ ಕುಂತಿದ್ವಿ ನೀವು ಪೆಟ್ಟಿಗೆ ರಿಪೇರಿ ಮಾಡತ್ತಿದ್ರಿ. ಪೆಟ್ಟಿಗೆ ರಿಪೇರಿ ಮಾಡಿ ಆದ್ಮೇಲೆ ಪೆಟ್ಟಿಗೆ ಅದು ಚಲೋ ಆಗ್ಯದಲ್ಲ ಅನ್ನೋ ಗೊತ್ತು ತೋರಿಸ್ಬೇಕಾಗಿತ್ತಲ್ಲ. ನೀವು ಅವತ್ತೊಂದು ಹಾಡು ಹಾಡಿದ್ರಿ, ಗೊತ್ತು ನನ್ಗೆ ಇನ್ನೂರ್ಗೂ ಹತ್ತಲ್ಲಿ ಆಗೈತಿ. ನೀವು ಅದು ಪೆಟ್ಟಿಗೆ ಬಾಸ್ಕೊಂತ ಒಂದು ಹಾಡು ಹಾಡಿದ್ರಿ. ಭಾಳ ಹಾಡ್ಯಾರಿ ನೀವು. ಆದ್ರೆ ಅದು ನೀವು ಪೆಟ್ಟಿಗೆ ಬಾರಿಸೋದಿನ ನಿಮ್ಗೆ ಕೇಳಕ್ಕೆ ಎಷ್ಟು ಖುಷಿ ಆಗ್ತೈತಲ್ಲ. ಮತ್ತೆ ನೀವು ಹಾಡು ಹೇಳೋದನ್ನು ಅಷ್ಟೇ ಇರ್ತೈತಿ. ಯಾಕಂತಂದ್ರೆ ಅದು ಹೇಳ್ರಿ ವಚನ ಎಲ್ಲ. ಹಾಡಿದೊಡೆ ಹಾಡವೆ ಹಾಡಿದೊಡೆ ನೊಡೆಯನ ಹಾಡವೆ ಬೇಡಿದೊಡೆ ಒಡೆಯನ್ನೊಡಲ ತೋರಿ ಒಡೆಯನ್ನೊಡಲ ತೋರಿ ಎನ್ನ ಬಡತನವೇ ಭಿನ್ನೈಸಿ ಒಡೆಯ ಮೋದೋನಿ ಕೂಡಲ ಸಂಗಮ ಒಡೆಯ ಮೋದೋನಿ ಕೂಡಲ ಸಂಗಮ ದೇವರಿಗೆ ಶರಣೆಂದು ಬೇಡುವೆ ದೇವರಿಗೆ ಶರಣೆಂದು ಬೇಡುವೆ ಹಾಡಿದೊಡೆ ಒಡೆಯನ ಹಾಡುವೆ ಬೇಡಿದೊಡೆ ಒಡೆಯನ ಬೇಡುವೆ ಹಾಡಿದೊಡೆ ಒಡೆಯನ ಹಾಡುವೆ ಬೇಡಿದೊಡೆ ಒಡೆಯನ ಒಡೆಯನ್ನೊಡಲ ತೋರಿ ಎನ್ನ ಬಡತನವೇ ಭಿನ್ನೈಸಿ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಣೆಂದು ಬೇಡುವೆ
ಶರಣೆಂದು ಬೇಡುವೆ ಆಡಿದೊಡೆ ನಿನ್ನೊಡೆಯನ ಹಾಡುವೆ ಹೇಳಿದೊಡೆ ನಿನ್ನೊಡೆಯನ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಹೇಳಿದೊಡೆ ಎನ್ನೊಡೆಯನ ಅದು ಈ ಹಾಡುಗಳನ್ನೆಲ್ಲ ಕೇಳಿದಾಗ ಅದು ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ, ಸುಮ್ಮನೆ ವಾ ವಾ ಅಂತಂದ್ರೆ ಅದೆಲ್ಲ ಈಗ ಬಂದಾತಲ್ರಿ. ಈಗ ಟಿ ವಿ ಮೊಬೈಲ್ ಇವೆಲ್ಲ ಬಂದು ಕೂಡಲೇ ಕಲಾಗಾರರಿಗೆ ಬೆಲೆ ಇಲ್ದಂಗೆ ಆದ್ರಿ. ಮತ್ತು ನಾವು ಅದನ್ನು ಬಿಟ್ಟೀಗ ಏನಕ್ಕೇನಾರ ಒಂದು ಉದ್ಯೋಗ ಮಾಡ್ಕೊಂತ ಒಂದು ಉಪಯೋಗ ನಡೆದೈತ್ರಿ ಇಷ್ಟ ಮತ್ತೆ. ಅದು ಯಾಕೆ ಅದು ಸ್ಟಾಪ್ ಆತಂತ? ಸ್ಟಾಪ್ ಅದು ಕೂಡ ಹಿಂಗಲ್ರಿ, ಅದಕ್ಕೆ ಬೆಲೆ ಇಲ್ಲಲ್ರಿ. ಬೆಲೆ ಇಲ್ಲ, ಮಕ್ಕಳು ಶಾಲೆ ಕಲಿಬೇಕು. ಮಕ್ಕಳ ಶಾಲೆ ನಾವು ಹಳ್ಳಿ ತಿರ್ಕೊಂತ ಈಗ ನೋಡ್ರಿ ನಿಮ್ಮ ಊರಾಗಿದ್ದೀವಿ, ಈ ಊರಾಗಿದ್ದೀವಿ, ಹಿಂಗೆ ತಿರ್ಕೊಂತ ಹೊಟ್ಟು ಬಿಟ್ಟಿವಿ. ಮತ್ತು ಹುಡುಗರು ಭವಿಷ್ಯ ಶಾಲೆ ಆಗೋದಿಲ್ಲ. ಈಗ ನಮ್ಮ ಶಾಲೆ ಆಗಿಲ್ಲ ರೀ. ಹಿಂದಕ್ಕೆ ಏನು ಮಾಡ್ಯಾರ ಮೇರೆಯವರು, ಅವ್ರು ಹಿಂಗೆ ಹಳ್ಳಿ ತಿರುಗಾಡ್ಕೊಂತ ಹೋಗ್ಬಿಟ್ಟಾರ್ರಿ. ಮೊದಲೇ ನಮ್ಮ ಸಿಗ್ಗಾಂವ್ ಅಂತಾರೆ ಹಂಗೆ ಅಡ್ಡಾಡ್ಕೊಂತ ಬಂದುಬಿಟ್ರು ಅವರು. ಬಂದು ಗುಡ್ಲೇರ ಆಯ್ತು, ನಮಗೆ ಶಿಕ್ಷಣ ಆಗಲಿಲ್ಲ, ಶಾಲೆನೂ ಸಿಗಲಿಲ್ಲ. ಈಗ ನಾವು ಆದಂಗೆ ಅವ್ರಿಗೆ ಆ ಮಕ್ಕಳು ಆಗಬಾರ್ದಲ್ಲ ಅನ್ನೋ ಉದ್ದೇಶಕ್ಕಾಗಿ ಅದನ್ನೆಲ್ಲ ಬಿಟ್ರಿ. ಈಗ ಮಕ್ಕಳು ಶಾಲೆ ಕಲಿಯಾಕತ್ರು. ಮತ್ತು ಅದಕ್ಕೆ ಪಾತ್ರ ಮಾಡ್ಬೇಕಂದ್ರೆ ಒಬ್ಬೊಬ್ರಿಗೆ ಆಗೋದಿಲ್ಲ ರೀ. 4-5 ಜನ ಬೇಕು. ತಬಲಾ ನುಡಿಸೋರು ಬೇಕು, ಹಾರ್ಮೋನಿಯಂ ನುಡಿಸೋರು ಬೇಕು, ಇಂಥ ತಾಳ ಬಾರಿಸೋರು ಬೇಕು, ಅನ್ನೋರು ಬೇಕು ಅಂದಾಗ ಸಂಗೀತ ಕೊಡ್ತೈತ್ರಿ ಅದು. ಮತ್ತು ಈಗ ನಾ ಒಬ್ಬನೇದೇನ್ರಿ. ಈಗ ಹಾರ್ಮೋನಿಯಂ ನುಡಿಸ್ಬೇಕು, ತಬಲಾ ಹಂಗೆ ನುಡಿಸ್ಬೇಕು. ಹಾಕೈತೇನ್ರಿ, 2 ಕೈ ಹಾಕಿ ಕುಡಿಯೋಕೆ ಚಪ್ಪಲಿ ಹಾಕೈತ್ರಿ. ಒಂದೇ ಕೈ ಕುಡಿದ್ರೆ ಆಗೋದಿಲ್ಲ. ಹಿಂಗಾಗಿ ಎಲ್ಲ ಬಡತನ ಪರಿಸ್ಥಿತಿ ರೀ. ಆಮೇಲೆ ಈಗ ಹಳ್ಳಿ ಒಳಗೆ ಹೋಗ್ತೇವೆ. ಈಗ ನೀವು ತಿಳಿದವ್ರು ಏನಾರ ನಮ್ಗೆ ಕೊಡ್ತೀರಿ. ತಿಳಿದವ್ರದ್ದು ಏನಂತಾರೆ ಒಬ್ಬೊಬ್ರು, ಏನೋ ಮರ ಕಡಿದ್ರೆ 4 ಮಂದಿ ಹಾಕಿ ನೀನು ದುಡಿಯೋಕೆ ಏನಾಗೈತಿ ನಿಮ್ಗೆ, ಹಿಂಗೆ ಹೆಚ್ಚು ಮಾತಾಡಕತ್ತಿರು. ಆಮೇಲೆ ಗೌರ್ಮೆಂಟ್ ಸೌಲಭ್ಯ ಐತಿ ನಿಮ್ಗೆ, ನೀವು ಪಗಾರ ಮಾಡಕತ್ತಾರೆ, ನಿಮಗೆಲ್ಲ ಗೌರ್ಮೆಂಟ್ ಮೀಸಲಾತಿ ಐತಿ. ಮತ್ತು ಇದನ್ನು ಬಿಡ್ಬೇಕಪ್ಪ. ಭಿಕ್ಷಾಟನೆ ಯಾಕೆ ಮಾಡ್ತೀರಿ ನೀವು? ಭಿಕ್ಷೆ ಹಾಕಿ ಬಿಡ್ತೀರಿ ಮತ್ತೊಮ್ಗೆ, ನಿಮ್ಮ ಕೈ ಕಾಲದಾವಿಲ್ಲ, ಕಡಿದ್ರೆ 4 ಮಂದಿ ಹಾಕಿರಿ ನೀವು ಅಂತೇಳಿ ಹೆಚ್ಚು ಮಾತಾಡಕತ್ತೀರಿ. ಹಿಂಗಾಗಿ ಬೇಡಪ್ಪ, ಹಿರಿಯರು ಮಾಡ್ಕೊತ ಬಂದ್ರೆ ಅದೇ ಥರ ಮಾಡ್ಕೊತ ಬಂದು ನಮ್ಮ ಜೀವನ ಮುಂದೆ. ಮತ್ತು ಅದೊಂದ್ರೆ ಏನಂದ್ರೆ, ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇರೋಂಗಿಲ್ಲ ಅಂತ, ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇರೋಂಗಿಲ್ಲ ಅಂತ. ಎಲ್ಲೆಷ್ಟು ವಿದ್ಯಾ ಕಲಾಗಾರ ಅದಲ್ಲ, ಅವನ ಜೀವನ ಬರೀ ಬತ್ತಲ ಇರ್ತೈತಿ, ರಗಡೆ ಕಾಣ್ತೈತಿ. ಅಂದರೆ ನೈಶ್ವರ್ಯ ಹೆಂಗೆ ಗಳಿಸಿದ್ರೆ ಬೇಕಾದ ಗಳಿಸ್ಬೋದು. ಈಗ ನಮ್ಮ ತಂದೆಯವ್ರು ಮಾಡ್ತೀರಿ, ಎಂದಕ್ಕೆ ಜಾಜಾಟ ಮಾಡ್ತೀರಿ. ಅವರು ಬಾಯಿಗಿಂತ ಮುಳ್ಳು ತೆಗಿತಿದ್ರು, ರೊಕ್ಕ ರಾಶಿಗಟ್ಟಲೆ ತೆಗಿದ್ರು. ಬೆಳ್ಳಿ ರೂಪಾಯಿ ನಿಮ್ಗೆ ಗುರ್ತೈತೆ, ನೀವು ನೋಡಿದ್ರೆ ನೋಡಿಲ್ಲ ಬಿಡು. ಬೆಳ್ಳಿ ರೂಪಾಯಿ ನೋಡಿಲ್ಲ, 5 ರೂಪಾಯಿ ಗಟ್ಟಿ ಬರ್ತದೆ ಅಂತವು. ಅಂಥ ರೊಕ್ಕ ರಾಶಿಗಟ್ಟಲೆ ತೆಗಿತೀರಿ ಅವರು, ನೋಡಿ ತೆಗಿತಿದ್ರು. ಅದೇನಾಯ್ತು, ಕಣಕಟ್ಟು ವಿದ್ಯೆ ಅದು. ಮತ್ತು ಅದನ್ನು ಮಾಡ್ಕೊಂಡು ನಾವು ದೊಡ್ಡ ಶ್ರೀಮಂತರಾಗಿಬಿಡ್ತಿದ್ವಿ. ಮತ್ತು ಯಾಕೆ ಆಗಬಾರ್ದು ರೀ? ಒಂದು 10 ಎಕರೆ ಹೊಲ ಯಾಕೆ ತೊಗೋಬಾರ್ದು? ಯಾಕಂದ್ರೆ ಇದಾಗ ಗಳಿಕೆ ಅನ್ನೋದಿಲ್ಲ ರೀ. ಇದೇನೋ ಹೊಟ್ಟೆ ಮಟ್ಟಿಗೆ ಇಷ್ಟೇ. ಅದ ಯಾಕಂತ, ಯಾಕೆ ಎಷ್ಟು ವಿದ್ಯೆ ಐತಿ, ವಿದ್ಯೆ ಇಟ್ಕೊಂಡು ಕಾಸ ಏನೋ ಮಾಡ್ಬೋದಿತ್ತಲ್ಲ. ಯಾಕಂದ್ರೆ ಒಂದು ಈಗ ಕಲಾವಿದನ್ ಅಂತಿರ್ತಾರ, ಒಂದು ಹತ್ತಿನ ಕೋಳಿಗೆ ನಾವು ಬಡದಾಡ್ಬೇಕಾಕೈತಪ್ಪ ಅಂತೇಳಿ. ಹಂಗೆ ಕೆಲವದಷ್ಟು ಏನು ಇರಂಗಿಲ್ಲ. ನಮ್ಮನ್ನ ಇಟ್ಕೊಂಡು ಕಾಸು ಬೇಕಾದಷ್ಟು ರೊಕ್ಕ ಮಾಡ್ಯಾರಲ್ಲ, ಮಾಡಿದಾರೆ. ನಮ್ಗೇನು ಗೊತ್ತೇ ಇಲ್ಲ, ನಮ್ಮನ್ನ ತೊಗೊಂಡು ಹೋಗ್ತಾನೆ ರೊಕ್ಕ ಮಾಡಿರ್ತಾನೆ. ಅದು ಯಾಕೆ ಹಿಂಗೆ ಆತಂತ ಏನಮ್ಮ ನೀವು ಹೇಳಿದ್ರಲ್ಲ, ಮತ್ತೆ ನಿಮ್ಗೆ ಮಾಹಿತಿ ಇದ್ರ ಬಗ್ಗೆ. ಈಗ ನಮ್ಗೆ ಅದಿಲ್ಲ, ಕಲೆ ಐತ್ರಿ. ಕಲೆ ಇದೇನು ಮಾಡೋದು? ಕಲೆ ಇದ್ರೆ ಅದಕ್ಕೆ ಬೆಲೆ ಇಲ್ಲಲ್ರಿ. ಈಗ ನಮ್ಮ ಕಲಾ ಐತಿ, ನಮ್ಮ ಮಗಳಿಗೆ ಸಾಲಿ ಕಲ್ತಾಳ ಅಂತ ತಿಳ್ಕೊಡ್ರಿ. ಆ ಮಗಳು ಸಾಲಿ ಕಲ್ತ್ರೆ ಆಕಿ ಕಾಸ್ಟ್ ತನಕ ಸರ್ಟಿಫಿಕೇಟ್ ತೊಗೊಂಬ, ತಂದೆ ಸಾಲಿ ದಾಖಲಾತಿ ತೊಗೊಂಬ ಅಂದ್ರೆ ತಂದೆ ಸಾಲಿನೇ ಕಲ್ತಿಲ್ಲ ನಾನು. ಈಗ ಎಲ್ಲಿ ತಿರ್ತೀರಿ ನೀವು? ಹಂಗಾದ್ರೆ ನೀವು ಡಾಕ್ಯುಮೆಂಟ್ ಬರ್ರಿ, ನೀವು ಪಗಾರ ಮಾಡಿಸ್ತೀವಿ, ನೀವು ಸೌಕ್ಷಣ ಇಲಾಖೆ ಕಾರ್ಯಕ್ರಮ ಮಾಡಿರಿ, 21 ಸರ್ಟಿಫಿಕೇಟ್ ಬೇಕಂತ. ಇಲ್ಲದ ಕೇಳಿದ್ರೆ ನಾವು ಎಲ್ಲಿ ತಂದ್ರು ತರೋಣ್ರಿ, ಅವ್ರು ಕೊಟ್ಟಂಗಲ್ಲ, ನಾವು ತೊಗೊಂಡಂಗಲ್ಲ. ಈಗ ನಮ್ಮ ಮಕ್ಕಳು ಸಾಲಿ ಕಲ್ಸಾಕತ್ತೇವೆ. ಆ ಮಗಳಿಗೆ 3 ವರ್ಷ ಆತ್ರಿ. ಈಗ 3-4 ಸಲ ಅರ್ಜಿ ಹಾಕಿದೆ, ಒಂದು 4-5 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ. ತಂದೆ ದಾಖಲಾತಿ ಕಡ್ಡಾಯ ಬೇಕನ್ನಕತ್ತಾರ ಅವ್ರು. ನಾ ಇಲ್ಲ ಅಂತೇಳಿ ವರ್ಷಿಗೂ ಬಂದಿದ್ದೆ ಶಾಲೆ ಆಗ್ರಿ. ಈಗ ಮಕ್ಕಳಿಗೆ ಕಲರ್ಶಿಪ್ ಇಲ್ಲ, ಅರಿವು ಕೊಡ್ತಾ ಇಲ್ಲ. ಈ ನಾಳೆ ಮಗು ಹುಡುಗಿ ಭವಿಷ್ಯ ಏನ್ರಿ? ಮತ್ತು ಹಿಂಗೆ ಐತಲ್ರಿ. ಹಿಂಗೆ ನಮ್ಮ ಕಲೆ ಹಿಂಗೈತಿ, ನಮ್ಮ ಜೀವನನ ಹಿಂಗೈತಿ, ನಮ್ಮ ವೃತ್ತಿನೇ ಇದೆ ನೋಡ್ರಿ, ಮತ್ತೇನಿಲ್ಲ. ಇದ್ರ ಮೇಲೆ ನಮ್ಮ ಜೀವನ. ಈ ಸದ್ಯಕ್ಕಂತೂ ಇದಾರಿ ಇದಲ್ಲ, ಹಾರ್ಮೋನಿಯಂ ರಿಪೇರಿ ಮಾಡೋದ್ರೆ. ಮತ್ತು ಹಳ್ಳಿ ಒಳಗೆ ಹೋಗ್ತೀವ್ರಿ, ಹಾರ್ಮೋನಿಯಂ ತೊಗೊಂಡು ಎಲ್ಲ ಸುಗ್ಗಿ, ಭತ್ತ ಸುಗ್ಗಿ, ಜೋಳ ಸುಗ್ಗಿದ್ದಾಗ, ಏನು ಹಬ್ಬ ಹುಣ್ಣಿವಿದ್ದಾಗ. ಮತ್ತು ನಮ್ದು ಬಿಡಾಕೆ ಬರೋಂಗಿಲ್ಲ ನಮ್ಮ ಧರ್ಮ ರೀ. ನಮ್ಮ ಬೇಡಿ ತಿನ್ನೋ ಧರ್ಮ ಐತಿ. ಯಪ್ಪ ಕೊಡ್ರಿ ಅನ್ನೋರ ನಾವು ಕೈ ಚಾಚವ್ರಿ, ಹಿಂಗೆ ಕೈ ಬಿಡವರಲ್ಲ.
ನಮ್ಮ ಧರ್ಮನ ವಂಶ ಪರಂಪರೆ ಬಂದಿದ್ದಲ್ರಿ. ನಾವು ಏನ್ ಮಾಡ್ಕೊತ ಬಂದೀವಿ ಅದು ಬೇಕಾದೇ ಇರಲ್ಲ ಮನ್ಯಾಗ. ನಮ್ಮ ಮನ್ಯಾಗ ಹೋಳಿಗೆ ತುಪ್ಪನೇ ಇರಲ್ಲ ಅದು ಬೇಕಾದೆ. ಯಾಕಂದ್ರೆ ಅದು ವಂಶ ಪರಂಪರೆ ಬಂದಿದ್ದಂತ ಅದು. ಅದಕ್ಕೊಂದು ರೂಪಾಯಿಗೆ 4 ಕಣ್ಯಾರ 10 ಪೈಸಾರ ಬಂದ್ರೆ ನಮ್ಗೆ ಮನಃಶಾಂತಿ ಆಕೈತಿ ನಮಗೆ ಏನ್ರಿ. ಆಮೇಲೆ ಅದನ್ನು ಹೋಗ್ತೇವ್ರಿ. ಆಮೇಲೆ ಎಲ್ಲರ ಹಾರ್ಮೋನಿಯಂ ಓದಿ ಹಳ್ಳಿ ಒಳಗೆ ಕರೀತಾರ್ರಿ, ಅಲ್ಲಿ ಹೋಗ್ತೀವಿ. ಈ ಸಂಗೀತ ಕ್ಲಾಸ್ಗಳಿಗೆ ಅಲ್ಲಿ ಏನಾರ ಕಾರ್ಯಕ್ರಮದ ಅದು ಬಾರ್ಸಾಗ ಹೋಗ್ತೇವ್ರಿ. ಮತ್ತು ಈಗ ವ್ಯಾಪಾರ ಮಾಡ್ತೇವ್ರಿ, ಅದು ಟೇಷನರಿ ವ್ಯಾಪಾರ ಮಾಡ್ತೀವಿ. ಏನೋ ಒಂದ್ಕೊಂದು ಈಗ ಬ್ಯಾಂಡ್ ಕಂಪ್ನಿಯಾಗ ಬಾರ್ಸಾಗ ಹೋಗ್ಕನ್ರಿ. ಮತ್ತು ಈಗ ನಡಿಗಿಲ್ಲರಿ, ಜೀವನ ನಡೆಸ್ಬೇಕು. 4-5 ಜನ ಮಕ್ಕಳು, ನಮ್ಮ ಗಂಡ ಹೆಂಡತಿ. ಮತ್ತು ಇದ್ರ ಮೇಲೆ ನಮ್ಮ ಜೀವನ ಹೊಲ ಇಲ್ಲ, ಏನು ಮನೆ ಒಂದು ಕೊಟ್ಟಾರ ನೋಡ್ರಿ ಗೌರ್ಮೆಂಟ್ ಪ್ಲಾಟ್, ರೇಷನ್ ಬರ್ತಾಯಿದ್ರಿ. ಮತ್ತು ಉಳಿದಿದ್ದು ಯಾವಾರ ರೀ ನಡಿಬೇಕು. ದುಡ್ದಾಗ ಆಗೋದಲ್ಲ ರೀ, ದುಡಿಲಾರ್ದ ಹಂಗೆ ಕುಂತ್ರೆ ನಡೀತಿದ್ರಿ. ಹೆಂಗೆ ಆಕೈತಿ ಮತ್ತು ಹಿಂಗೆ ಇದ್ರೆ ಏನೋ ಹಂಗೆ ಭಗವಂತನ ಆಶೀರ್ವಾದ ನಡೆದೈತ್ರಿ. ಅಷ್ಟೇ ಸರ್. ಮತ್ತೆ ಒಬ್ಬೊಬ್ಬ ಕಲಾವಿದ್ರ ಕತೆ ಕೇಳಕತ್ರ ಭಾಳ ದುಃಖ ಐತ್ರಿ ಸರ, ದುಃಖ ಭಾಳ ಐತಿ. ಆಮೇಲೆ ನಾವು ಹೇಳ್ತೀವಿ ಕಲೆಗಾರರು ಇರಬೇಕು, ಕಲೆ ಬೆಳಿಬೇಕು ಇಂಥದೆಲ್ಲ ನೋಡಿದಾಗ ಕಲಾವಿದ್ರಿಗೆ ಇಟ್ಟು ತೊಂದರೆ ಅದ ಅನ್ನೋದು ಜನರಿಗೆ ಗೊತ್ತೇ ಇರೋದಿಲ್ಲ. ನೋಡ್ರಿ ಹಾಡ್ಕೊಂತ ಹೋಗ್ತಾರ, ಕುಣ್ಕೊಂತ ಹೋಗ್ತಾರ. ಅವ್ರೇನ್ ಬಿಡ್ರಿ ಅದೇ ಜನ ರಗಡ ಐತೆ. ಅವಕ್ಕೇನು ಒಂದ್ ಮನೆಗೆ ಹೋಗಿ ನಿಂತು ಒಂದಿಟ್ಟು ರೊಕ್ಕ ಸಿಗ್ತೈತಿ. ಅದ ಎಲ್ಲರ ತಲೆಯಾಗ ಹಿಂಗ್ ಬರ್ತೈತಿ. ಆದ್ರ ಒಂದ್ ಕಡೆ ಅಂತಾರ ಮೊದ್ಲಿನಂಗ್ ಮಂದಿ ಬರವಲ್ ಬಿಡ್ರಿ. ಈಗ ಮೊದ್ಲಿನಂಗ್ ಯಾರು ಬರ್ತಾರ, ಬಾರ್ಸಾರಿಲ್ಲ, ಊದಾರಿಲ್ಲ. ಅದೇ ಮತ್ತೆ ಯಾರ ಅದಕ್ಕೆ ಅದು ಬೆಲೆ ಕೊಡೋಂಗ್ ಕೊಟ್ಟ ಅವ್ರ ಜೀವನ ನಡೆಯೋಂಗ ಆಯ್ತು ಅಂತಂದ್ರೆ ಅದನ್ನ ಯಾಕೆ ಬಿಡ್ತಿದ್ರು? ಯಾರು ಕೊಡ್ತೀವಿ ಇಂಥ ಹುಡುಗರಿಗೆ? ಅಚ್ಚೆ ಬಂದ್ರೆ ನಾವು ಹಾರ್ಮೋನಿಯಂ ತೊಗೊಂಡು ಹರಿಯ ಬಂದ್ರೆ ಅನೇಕ ಥರ ಮಾತಾಡಕತ್ತೀರಿ ಅವ್ರು. ಯಾಕಂದ್ರೆ ಅವ್ರಿಗೆ ಅನುಭವ ಇರೋಂಗಿಲ್ಲ, ಅದರಲ್ಲಿ ಶಕ್ತಿ ಇರೋಂಗಿಲ್ಲ. ಕಲಾಗಾರರಿಂದ ಏನು ಮೊದಲಿಂದ ವಂಶ ಪರಂಪರೆ ಬರ್ತಿದ್ರು. ಈಗ ಅನೇಕ ಥರ ಅವರು ನಾಟಕ ಮಾಡ್ಕೊಂಡು ಬರ್ತಿದ್ರು, ಹೇಳೋರು ಬರ್ತಿದ್ರು, ದುರ್ಗಮರಿಗೆರು ಬರ್ತಿದ್ರು, ಕಿಳಿ ಕೆತ್ತರೆ ಬರ್ತಿದ್ರು, ಕಿಡಿ ಬುಡಿಕೆಗಳು ಬರ್ತಿದ್ರು. ಈಗ ಕರೆನೇ ಸುಳ್ರಿ, ಬಡ್ಡಿ ಬುನಾದಿ ಬರ್ತಿದ್ರು. ಯಾಕೆ ಬರೋದು ಬಿಟ್ರು ಅವ್ರು? ಎಲ್ಲ ಹಿಂಗಲ್ಲ, ಅವ್ರಿಗೆ ಏನು ನಡೀತಾ ಇಲ್ಲಲ್ರಿ. ಇಂಥ ಊರಾಗ ಬಂದ್ರೆ 150 ರೂಪಾಯಿ ಸಿಗೋದು ಕಠಿಣ, 4 ಸೇರಿ ಕಾಳು ಸಿಗೋದು ಕಠಿಣ. ಮತ್ತು ಅವ್ರ ಜೀವನ ಹೆಂಗೆ ಆಗೋದ್ರಿ? ಖರ್ಚು ನೋಡಿದ್ರೆ ಡಬಲ್ ಆಗ್ಯದ, ಹೌದಿಲ್ರಿ? ಇಂಥ ಊರಿಗೆ ಬರ್ಬೇಕಾದ್ರೆ 50-100 ರೂಪಾಯಿ ಖರ್ಚು ಬೇಕು. ಮತ್ತು ನಮ್ಮ ಊಟದ ಖರ್ಚು ಯಾರು ಕೊಡೋವ್ರಿ? ಹಿಂಗಾಗಿ ಅದನ್ನ ಹಾಕೈತಿ, ಅದ್ರ ನಮಗೆ ಸುಖ ಇಲ್ಲ, ಏನದ್ರ ಲಾಭ ಇಲ್ಲ ಅಂದೆಲ್ಲ ಬಿಟ್ಟು ಅವ್ರವ್ರು ಏನೋ ಒಂದೊಂದು ದಂಧೆಗೆ ಮಾಡಿಕೊಳ್ಳೋ. ಮೊನ್ನೆ ನಮ್ಮ ಜನ ನೋಡ್ರಿ ದೀಪಾವಳಿ ಹಬ್ಬ ಇರ್ತದಲ್ರಿ. ದೀಪಾವಳಿ ಹಬ್ಬ ಅಂದ್ರೆ ಅದು ಎಲ್ಲರಿಗೆ ದೇಶದ ಹಬ್ಬ. ಅವಾಗ ದಾನ ಧರ್ಮ ಮಾಡ್ತಾರೆ. ಅಂಥ ಟೈಮಲ್ಲಿ ಬೆಳಗಾವ್ ಹೋಗ್ಯಾರ ಅವರು. ಇದು ಚುಮ್ಮರಿ ಏನ್ರಿ ನಮ್ಮ ದಂಧೆಗೆ ಐತಲ್ರಿ, ತಗೊಂಡು ಬೇಡಾಕಂತ ಹೋಗ್ಯಾರ. ಅವ್ರ ತಾಯಿಂದ್ರು ಹೋಗ್ಯಾರ, ಅವ್ರ ಮಕ್ಕಳು ಹೋಗ್ಯಾರ. ಹೋದ್ಬಿಟ್ಲೆ ಅವ್ರನ್ನ ಅದು ಆಫೀಸ್ ಅಂತ ನೋಡ್ರಿ. ಅವ್ರು ತೊಗೊಂಡು ಗಾಡಿ ಹಾಕೊಂಡು ಹೋಗ್ಬಿಟ್ಟಾರ. ಭಿಕ್ಷಾಟ ನೀವು ಯಾಕೆ ಬಿಡ್ತೀರಿ ಅಂತ ಅವ್ರನ್ನ ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಒಬ್ಬೊಬ್ರಿಗೆ 15,000 ರೂಪಾಯಿ ಖರ್ಚು ಬಂತ. 5 ದಿವ್ಸಕ್ಕೆ ಬಿಟ್ಟಾರ ಅವ್ರು. ಈ ಧಾರವಾಡದಾಗ ಐತಂತ್ರ ಅದು ಕೇಂದ್ರನೇ ಯಾವ್ದು ಅಂತ ನೋಡ್ರಿಪ್ಪ. ಮತ್ತು ಹಂಗಾದ್ರೆ ಏನು ಮಾಡ್ತೀರಿ? ಹಿಂಗೆ ಎಲ್ಲ ಗೌರ್ಮೆಂಟ್ ಏನು ಮುಗಟಾರ್ರಿಪ್ಪ, ಏನೈತ್ರಿ? ಇನ್ನೊಂದು ಕಲೆ ಇನ್ನೊಂದು ನೀವೇ ಅಂದಿರಿ ನಮ್ಮ ಕಲಾಗಾರ ಅಂತೇಳಿ. ಮತ್ತು ನಮಗೆ ಅಷ್ಟೆಲ್ಲ ಇದ್ರೆ ನಾವ್ಯಾಕೆ ಇದನ್ನ ಮಾಡ್ತಿದ್ದೀರಿ? ಮತ್ತೆ ಏನಾಗತ್ತೈತ್ರಿ ಇದ್ರ ಮ್ಯಾಲಿಂದ ಇದ ನಂಬಿಕೆ ಇಲ್ಲ ಇಲ್ಲ ರೀ, ಕಲೆ ಕಡಿಮೆ ಐತ್ರಿ, ಎಲ್ಲ ಕಡಿಮೆ ಐತ್ರಿ. ಐತ್ರಿ ಇದ್ದಲ್ಲಿ ಅದನ್ನ ದೊಡ್ಡ ಪ್ರಮಾಣನ ಬೆಳೆಸಿದಾರ್ರಿ. ಹೌದೌದ್ರಿ. ಇದ್ರಲ್ಲಿ ಮಾತ್ರ ಭಾಳ ತೊಂದರೆ ಐತ್ರಿ. ತಗೊಂಡೇ ಬಿಡ್ರಿ, ಸ್ವಲ್ಪ ನೋಡೇ ಬಿಡ್ರಿ, ಎರಡು ಸೇರಿಸಿ. ನಿಮ್ಮ ಕೈಯಾಗ ನೋಡಿದಾಗ ನೀವು 2ನೇ ಸ್ಟೆಪ್ ಕೊಟ್ಟಿರಲ್ಲ, 2ನೇ ಇದನ್ನ ಮಾಡತ್ತಿರಲ್ಲ, ನಾವ ಕುಣಿಯತ್ತಿದ್ರಿ ಇಲ್ಲಿ.
ಇದು ಹಿಂಗೆ ಬಿಡೋದು ಹೊಡಿಯತ್ತಿರ್ದಾಗ ಅದನ್ನ ಹೊಡಿದಿದ್ದು ಇನ್ನು ಹಾಂ